ಶಿವಗೊಂಡಪ್ಪನವರ ಎತ್ತು ಗಾಡಿ ಸೀಮೆಯ ಗಿಡದ ಕೆಳಗೆ ಬಿಟ್ಟು ಬಂದಿದ್ದೇ ಒಳಿತಾಯಿತು. ಇಲ್ಲವಾದರೆ ನಾವು ಭೂತ್ರಾಕ್ಷಿ ಕೊಯ್ಯುವವರೆಗೂ ಎತ್ತುಗಳು ಬಿಸಿಲಿನಲ್ಲಿಯೇ ನಿಲ್ಲಬೇಕಾಗ್ತಿತ್ತು ನೋಡ್ರಿ. ಹುಚ್ಚಯ್ಯ, ಎತ್ತುಗಳು ಮೇವು ತಿನ್ನೋರೊಳಗಾಗಿ ನಾವು ಎರಡು ತೊಟ್ಟಿಲು ಭೂತ್ರಾಕ್ಷಿ ಕೊಯ್ದು ಹಾಕೋಣ ಬಾ. ಇಲ್ಲಿ ಭೂತ್ರಾಕ್ಷಿ ಬನ ಬೆಳೆದಂಗ ಬೆಳೆದದ ನೋಡ್ರಿ ಶಿವಗೊಂಡಪ್ಪನವ್ರ. ನೀವು ಆ ಕಡೆ ಕೊಯ್ರಿ, ನಾ ಇಲ್ಲಿ ಕೊಯ್ತೀನಿ. ಆಗಲಿ ಹುಚ್ಚಪ್ಪ. ಶಿವಗೊಂಡಪ್ಪನವರ, ಭೂತ್ರಾಕ್ಷಿ ಕೊಯ್ಯುವ ಇದರ ಬಡ್ಡಿಯಿಂದ ಮುಳ್ಳಿನ ತುದಿಯವರೆಗೂ ಎಲ್ಲ ನಾರಿನ ಎಳೆಗಳೇ ತುಂಬಿಕೊಂಡವ. ಈ ಭೂತ್ರಾಕ್ಷಿಯ ನಾರಿನಂತೆ ಮನುಷ್ಯನ ಶರೀರದಲ್ಲಿ ಕಾಲಿನ ಹೆಬ್ಬೆರಳಿನಿಂದ ಮಸ್ತಕದವರೆಗೆ 72,000 ನಾಡಿಗಳು ಬೆಳೆದುಕೊಂಡು ಬಂದವು. ಮೂಲಾಧಾರ ಚಕ್ರದಿಂದ ಸ್ವಾದಿಷ್ಟ ಚಕ್ರ, ವಿಶುದ್ಧ ಚಕ್ರ, ಅನಾಹುತ ಚಕ್ರ, ಮಣಿಪುರ ಚಕ್ರ, ಅನಾಹುತ ಚಕ್ರ, ಹೀಗೆ ಸಹಸ್ರಾರು ಚಕ್ರಗಳು ಶರೀರದಲ್ಲಿದ್ದ ಕೀಲುಗಳಂತೆ. ಅದರಲ್ಲಿ ಈ ಎಲ್ಲ ನಾಡಿಗಳು ಕೂಡಿ ಕೆಲಸ ಕಾರ್ಯ ಮಾಡಿದಾಗಲೇ ಶರೀರದಲ್ಲಿ ಜ್ಞಾನೇಂದ್ರಿ ಕರ್ಮೇಂದ್ರಿಗಳ ಕಾರ್ಯ ನಡೆಯುತ್ತದೆ. ಈ ಶರೀರದ ನಾಡಿಗಳಂತೆ ಭೂತ್ರಾಕ್ಷಿಯ ನಾರಿನ ಎಳೆಗಳು ಹೊರೆ ತೆಗೆದಾಗ ಮನುಷ್ಯ ತನಗೆ ಬೇಕಾದ ರೀತಿಯಲ್ಲಿ ಹಗ್ಗ, ಕಣ್ಣಿ, ಮಿಣಿ ತಯಾರಿಸುತ್ತಾನೆ. ಒಕ್ಕಲತನದಲ್ಲಿ ನಾರು ಎಷ್ಟು ಮುಖ್ಯ ನೋಡ್ರಿ ಶಿವಗೊಂಡಪ್ಪನವರ. ಹುಚ್ಚಯ್ಯ, ಇಂಥ ಗಂಭೀರ ವಿಷಯ ನನಗೇನು ತಿಳಿಯಬೇಕು? ಮೊದಲೇ ನಾನು ಸಾಲಿ ಕಲಿಲಾರದ ಹುಂಬು ಮನುಷ್ಯ. ಏನೋ ಹೇಳ್ತಾರಲ್ಲ, ಸಜ್ಜನರ ಸಂಘ ಹೆಜ್ಜೇನು ಸವಿದಂಗ. ಇಂಥ ವಿಷಯಗಳು ಸಾವುಕಾರಗಳಿಗೆ ಕುಳಿತು ತಿಳ್ಕೋತಿ. ಇಂಥ ವಿಷಯ ನನ್ನ ತಲೆಗೆ ಹತ್ತಲ್ಲೋ ಹುಚ್ಚಪ್ಪ, ನನ್ನ ತಲೆಗೆ ಹತ್ತಲ್ಲ. ಹೇ ಇಲ್ರಿ, ದಿನಾಲು ಸಾವುಕಾರ ಜೋಡಿ ಕಾಗಳೆ ಮುತ್ಯ, ರಬ್ಬ ಮುತ್ಯ ಕಟ್ಟಿ ಮೇಲೆ ಕುಳಿತು ಕೈವಲ್ಯ, ಜ್ಞಾನ ಸಿಂಧು, ವೇದಾಂತ ವಿಷಯ ನಡೆದಾಗ ನಾ ದಿನ ಅವ್ರ ಜೋಡಿ ಹೋಗಿ ಸ್ವಲ್ಪ ಕುಳಿತು ಕೇಳ್ತೀನಿ. ನಾ ಕೇಳದ್ದು ಬಂದು ನಿಮಗೆ ಹೇಳ್ದ ಅಷ್ಟೇ. ಇಂಥ ಧ್ಯಾನದ ವಿಷಯ ನನಗೇನು ತಿಳಿಯದ ಬಿಡೋದ ಹುಚ್ಚಪ್ಪ? ಹೋಗ್ಲಿ ಬಿಡು ಹುಚ್ಚಪ್ಪ. ಇಂಥ ವಿಷಯಗಳು ಸೌಕರ್ಯಗ ಚಂದ ಕಾಣಿಸ್ತಾವ. ನಮ್ಮಂಥವ್ರಿಗೆಲ್ಲ ಅಲ್ಲಿ ಹುತ್ತು ಬೆಳೆದ ನೋಡು, ನಾ ಹುತ್ತಾಡ್ತೀನಿ. ಶಿವಗೊಂಡಪ್ಪನವರ, 1000 ದಾರಿ ಮಾಡಿ ಹುತ್ತು ಕಟ್ಟಿದ ಮನೆಯಂತೆ ಮನುಷ್ಯ ಇನ್ನೂ ಕಟ್ಟಿಲ್ಲ. ಎಲ್ಲ ದಾರಿ ತುಳಿಯುತ್ತಾ ಹೋದಾಗ ಸಿಗುವುದು ರಾಣಿವಾಸದ ಮನೆ. ಮನುಷ್ಯನ ಮನೆಗೆ ಒಂದೇ ದಾರಿ, ಒಳ ಹೋಗಲಿಕ್ಕೆ, ಹೊರ ಬರಲಿಕ್ಕೆ. ಶರೀರದಲ್ಲಿ ಸ್ಥೂಲ, ಸೂಕ್ಷ್ಮ, ಕಾರಣ, ಇವು 3 ಲೋಕು. ಅದರಲ್ಲಿ ಇಷ್ಟ, ಭಾವ, ಪ್ರಾಣಲಿಂಗ. ಇದು ತಿಳಿದು ನೋಡುವುದು ನಿಜ ರೂಪ ಶಿವಗೊಂಡಪ್ಪನವರ, ನಿಜ ರೂಪ. ಹುಚ್ಚಪ್ಪ, ತಿಳಿಲಾರ ವಿಷಯ ನನಗೆ ಏನು ಹೇಳ್ತಿ? ಅಲ್ಲಿ ಹುತ್ತು ಬೆಳೆದ ನೋಡು, ನಾವು ಹುತ್ತಾಡ್ತೀನಿ. ಹುತ್ತ ಹಟ್ಟಬೇಡ್ರಿ ಶಿವಗೊಂಡಪ್ಪನವ್ರ. ಇಲ್ಲಿ ಭೂತ್ರಾಕ್ಷಿ ಬನ ಬೆಳೆದಂಗ ಬೆಳೆದದ. ಆಮೇಲೆ ಬಿಟ್ಟು ಈ ಕಾಡಿ ಕೊಯ್ರಿ. ಹುತ್ತ ಹಟ್ಟಬೇಡ್ರಿ ಶಿವಗೊಂಡಪ್ಪನವ್ರ, ಹುತ್ತ ಹಟ್ಟಬೇಡ್ರಿ ಶಿವಗೊಂಡಪ್ಪನವ್ರ. ಹಾವು ಕಡಿತು ಹುಚ್ಚಯ್ಯ, ಹಾವು ಕಡಿತು ಹುಚ್ಚಯ್ಯ. ಬಾಯಿಯಿಂದ ಬುರುಗು ಬರ ಹತ್ತಿತು. ತಾಯಿ, ಯಾವ ಅಪರಾಧಕ್ಕಾಗಿ ನಮಗೆ ಈ ಶಿಕ್ಷೆ? ನಿನ್ನ ಧ್ಯಾನದಲ್ಲಿ ಮುಳುಗಿರುವಾಗ ಕೆಳಗೆ ನೂಕುವೆಯಾ ತಾಯಿ? ಆಡುವ ಮಗನು ಮಡಿದರೆ ಹಡೆದ ಕರುಳಿಗೆ ನೋವಲ್ಲವೇ? ಇವರ ತಪ್ಪಾದರೂ ಏನು? ಮಾತಿಲ್ಲದೆ ಕಣ್ಣು ಮುಚ್ಚಿಕೊಂಡವರ ಮೈ ತಣ್ಣಗಾಗುತ್ತ
ನಾಡಿ ಬಡಿತ ಕೂಡ ನಿಂತು ಹೋಗಿದೆ. ಹೇ ನಾಗರಾಜ, ನಿನ್ನ ಆಶ್ರಯದ ಮನೆ ನಾಶ ಮಾಡಿ ನಿನ್ನನ್ನು ಹೊಡೆಯಬೇಕೆಂದು ಹೊಂಚು ಹಾಕಿ ಬಂದ ರಕ್ಕಸರು ನಾವಲ್ಲ. ತಾಯಿ, ಆಡುವ ಮಗನು ಮಡಿದರೆ ಹಡೆದ ಕರುಳಿಗೆ ನೋವಲ್ಲವೇ? ಇವರ ಅಪರಾಧವನ್ನು ಕ್ಷಮಿಸಿ ಬೆಳಕಿಗೆ ಮುಟ್ಟಿಸು ತಾಯಿ, ಬೆಳಕಿಗೆ ಮುಟ್ಟಿಸು. नमः शिवाय ओम 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 नमः शिवाय ನೀವು ಪುಣ್ಯವಂತರು ಶಿವಗೊಂಡಪ್ಪನವ್ರ, ನೀವು ಪುಣ್ಯವಂತರು. ಹುಚ್ಚಯ್ಯ, ಹಾವು ಕಡದ ವಿಷಯದಿಂದ ನಾನು ಉಳಿಯುವುದಿಲ್ಲೆಂದು ತಿಳಿದಿತ್ತಪ್ಪ, ತಿಳಿದಿತ್ತು. ಪ್ರಾಣ ಹೋಗಿದ್ದು ಸತ್ಯ. ನಾ ಹೆಂಗೆ ಕಣ್ತೇರದು ಹೇಳೋ ಹುಚ್ಚಯ್ಯ, ನಾ ಹೆಂಗೆ ಕಣ್ತೇರದು ಹೇಳೋ ಯಪ್ಪ, ಹೇಳು. ನಿಮ್ಮ ಪೂರ್ವ ಪ್ರಾರಬ್ಧ ಪುಣ್ಯದ ಬಲದಿಂದ ಪುನರ್ಜನ್ಮವಾಗಿ ಬೆಳಕು ಕಂಡೀರಿ ಶಿವಗೊಂಡಪ್ಪನವರ, ಬೆಳಕು ಕಂಡೀರಿ. ಹಾ, ಬೆಳಕು ಕಂಡೀರಂದಾಗ ಹಿಂದಿನ ಘಟನೆ ನೆನಪಿಗೆ ಬತ್ತು ಹುಚ್ಚಯ್ಯ. 3-4 ತಿಂಗಳ ಹಿಂದೆ ನಾಗಣಸೂರು ಗೌಡ್ರ ಬಲ್ಲಿ ಗೆಣಸಿನ ಬೆಳ್ಳಿ ತರಲಾಕ ಹೋಗಿದ್ದೀವಿ. ಗೆಣಸಿನ ಬೆಳ್ಳಿ ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ಒಬ್ಬ ಹೆಣ್ಣ ಮಗಳು ಗಾಡಿಯಲ್ಲಿ ಕುದುರ್ಲಾಕ ಕೈ ಮಾಡಿದಳಪ್ಪ, ಕೈ ಮಾಡಿದಳು. ಅವಾಗ ನಾ ಗಾಡಿ ನಿಲ್ಲಿಸದೆ ಎತ್ತುಗಳನ್ನು ಓಡಿಸ್ಕೊತ್ತು ಬಂದೆ. ಅಲ್ಲಿದ್ದ 4 ಜನರು ನೋಡಿ, ಅದರಲ್ಲಿ ಒಬ್ಬ ಹೋಗುವ ಕುತ್ತು ಅವನಿಗಾದ. ನಿಂದ್ರಂದ್ರ ಹ್ಯಾಂಗ ನಿಂತನ್ರಿ ಅಂದ್ರು. ಅವಾಗ ನಾನು ಗಾಡಿ ನಿಂದ್ರಿಸಿ ತಪ್ಪೈತ್ರಿ ಅಂತ ಕೇಳದೆ. ಅಂದ್ರ ಯಾವೂರವ ಅಂತ ನನಗೆ ಕೇಳಿದ್ರು. ಅವಾಗ ನಾನು ಕುತ್ತಂದ್ರಲ್ಲಿ ಬಾಯಿ ಬಂತತ್ತು ಅಂದ್ರು. ಯಾವೂರವಂತ ಕೇಳಿದ್ರು. ನಾ ತೊಳ್ಳೂರು ಗಂಗಾ ಮಲ್ಲಪ್ಪ ಸಾವ್ಕಾರ ಮನಿ ಆಳಂದು ಕೂಡಲೇ ಕುತ್ತಿನ ಕತ್ತಲ್ದಂದು ಉಳಿದು ಹೋಗು ತಮ್ಮ ಅಂದ್ರು. ಅದೇ ಸಂತೋಷನ್ಯಾಗ ಬಂದ್ರು ಹುಚ್ಚಪ್ಪ, ಅದೇ ಸಂತೋಷನ್ಯಾಗ ಬಂದ. ಅವರು ನಾಗಣಸೂರು ಬಸಲಿಂಗಪ್ಪನವ್ರು ಇರಬೇಕು. ಅವ ಕೆಟ್ಟ ಕರ್ಬಾಯಿ ಮನುಷ್ಯ. ಅವನು ಬಾಯಿಯಿಂದ ಏನಂತಾನ ಅದು ಆಗಿ ತೋರಿಸ್ತದ. ತಲೆ ಮ್ಯಾಗಿನ ರುಂಬಲ್ ಬೀರಿ ಮಳಿ ಬರ್ಲಿ ಅಂದ್ರ ಮಳಿ ಬರ್ತದ್ರಿ ಶಿವಗೊಂಡಪ್ಪನವ್ರ, ಮಳಿ ಬರ್ತದ. ಹುಚ್ಚಯ್ಯ, ನಾ ತೊಳ್ಳೂರು ಗಂಗಾ ಮಲ್ಲಪ್ಪ ಸಾವ್ಕಾರ ಮನಿ ಆಳಂದು ಕೂಡ್ಲೆ ಕುತ್ತಿನ ಕತ್ತಲ್ದಂದು ಉಳಿದು ಬೆಳಕ ಕಂಡಿ ಓ ತಮ್ಮ ಅಂದ್ರು. ನನಗೀಗ ತಿಳಿತು ಹುಚ್ಚಯ್ಯ, ಸಾವ್ಕಾರ ಮನಿ ಬೆಳಕಂದ್ರ ನೀನು. ಅದಕ್ಕೆ ಸಾವ್ಕಾರ ನಿನಗ ಮರ್ಯಾದೆ ಕೊಡ್ತಾರ. ತಿಳಿಲಾರ ಜನ ಊರಾಗ ಸಾವ್ಕಾರಗ ನನಗ ಹುಚ್ಚ ಹಂಗ ಹಿಂಗಂತ ಏನೋ ಹೇಳ್ತಾರ. ನಾ ಕುತ್ತಿಂದ ಕತ್ತಲೆಂದು ಉಳಿದು ಬೆಳಕು ನೋಡುವೆ ನಿನ್ನ ದಯವೋ ಹುಚ್ಚಯ್ಯ, ದಯ. ನಿಮ್ಮ ಪ್ರಾರಬ್ಧ ಉಳಿಸದ ಶಿವಗೊಂಡಪ್ಪನವ್ರ, ನಾ ಕೇವಲ ಕಾರಣಿ ಪುರುಷ ಅಷ್ಟೇ. ಹುಚ್ಚಯ್ಯ, ನಿನ್ನಿಂದಲೇ ನಾ ಬದುಕಲಕ್ಕ ಸಾಕ್ಷಿ ಆಯ್ತು. ನಿನ್ನ ಮಹತ್ವ ನನಗಿವತ್ತು ತಿಳಿತು. ಲಕ್ಕಪ್ಪ ಸಾವ್ಕಾರ ಕುಣಿಸಿದಂತೆ ಕುಣಿದೇ ಬೇತಾಳವಾಗಿ ಪ್ರತ್ಯಕ್ಷ ನಿನ್ನ ಘನತೆ ಕಂಡೆ. ಅದರ ಸವಿಫಲ ಉಂಡೆ ಹುಚ್ಚಯ್ಯ, ಸವಿಫಲ ಉಂಡೆ. ಯಾವುದೋ ಒಂದು ವ್ಯಕ್ತಿ, ಮನುಷ್ಯ ತಿಳಿದೋ ತಿಳಿಲಾರದು ತಪ್ಪು ಮಾಡ್ತಾನ. ನಮ್ಮಿಂದ ಯಾರಿಗೂ ಕೆಡಕಾಗಬಾರ್ದು. ದಾರಿ ಮ್ಯಾಗಿನ ಮುಳ್ಳ ಹಸನು ಮಾಡ್ಕೋತ ಹೋಗ್ಬೇಕು. ಬಿಸಿಲಲ್ಲಿ ಇದ್ದವರಿಗೆ ನೆರಳಿ ಕರಿಬೇಕು. ನೀರೆಡಿಸಿದವರಿಗೆ ನೀರು ಕೊಡಬೇಕು. ಹಸುದು ಬಂದವರಿಗೆ ಅನ್ನ ಕೊಡಬೇಕು. ತಗೊಂಡವ್ರ ಗಂಟ ಹೊಳ್ಳಿ ಕೊಡಬೇಕು. ಅದೇ ಪುಣ್ಯದ ದಾರಿ. ಸತ್ಯಕ್ಕ ಶಿರಭಾಗ ನಡಿಬೇಕು. ಅದೇ ಅರಿವಿನ ದಾರಿ ಶಿವಗೊಂಡಪ್ಪನವ್ರ, ಅದೇ ಅರಿವಿನ ದಾರಿ.
ಹುಚ್ಚಯ್ಯ ನಿನ್ನಂತವ್ರ ಜೋಡಿ ಇದ್ರ ಆ ಕಾಡುವ ಕುತ್ತು ಕತ್ತರಿಸೋತದಪ್ಪ, ಕತ್ತರಿಸೋತದ. ನೀ ದೊಡ್ಡವಪ್ಪ, ನಿನ್ನಿಂದ ನನ್ನ ತಾಯಿ ಉಡಿ ತಣ್ಣಗೈತಪ್ಪ, ತಣ್ಣಗಾಯ್ತು. ನನ್ನ ಹೆಂಡತಿ ಮುತ್ತೈದತನ ಕಾಪಾಡಿದಪ್ಪ. ಸತ್ಯವಂತರ ಸಂಗವಿರಲು ಚಿಂತೆಯಾತಕೆ ಸತ್ಯವಂತರ ಸಂಗವಿರಲು ಚಿಂತೆಯ